ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ನಮ್ಮ ತುಮಕೂರು ಟು ಗೋವಾ 6 ಡೇಸ್ ರೋಡ್ ಟ್ರಿಪ್ ಐಟ್ನರಿ ಶೇರ್ ಮಾಡ್ತಿದ್ದೀನಿ. ಸೊ ಫಸ್ಟ್ 3 ಡೇಸ್ ಸ್ವಲ್ಪ ಲಾಂಗ್ ರೂಟ್ ಆದರೂ ಪರವಾಗಿಲ್ಲ ಅಂತ ಆನ್ ದ ವೇ ನಾವು ಬೇರೆ ಪ್ಲೇಸಸ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮೊದಲನೇ ದಿನ ಶಿವಮೊಗ್ಗ ಕಡೆ ವಯ ಚಿತ್ರದುರ್ಗ ರೂಟ್ ಹೊರಟ್ವಿ. ಇಲ್ಲಿ ಆನ್ ದ ವೇ ತುಂಬ ವಿಂಡ್ಮಿಲ್ ಸಿಗ್ತವೆ. ಸೊ ಮಧ್ಯಾಹ್ನ 12:30ಗೆ ನಾವು ತುಮಕೂರು ಬಿಟ್ವಿ ಮತ್ತು ಸಂಜೆ 4:15 ಅಷ್ಟೊತ್ತಿಗೆ ನಾವು ಶಿವಮೊಗ್ಗ ರೀಚ್ ಆದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಟಿದ್ದು ಶಿವಮೊಗ್ಗದಲ್ಲೇ ಇರೋ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ ಕಡೆಗೆ. ಇದು ಓಪನ್ ಆಗೋದೇ ಬೆಳಿಗ್ಗೆ 8:30 ಆಗುತ್ತೆ, ಆದರೆ ಜನ ಮಾತ್ರ 7:30ಇಂದನೇ ಆಲ್ಮೋಸ್ಟ್ ಕಾಯ್ತಾ ಇರ್ತಾರೆ. ಇಲ್ಲಿ ಫಸ್ಟ್ ನಾವು ಟಿಕೆಟ್ ತೊಗೋಬೇಕು, ಏನು ಆ್ಯಕ್ಟಿವಿಟಿ ಅಂತ ನಾವು ಅಲ್ಲೇ ಚೂಸ್ ಮಾಡಬೇಕು. ಎಂಟ್ರಿ ಫೀ ಮಾತ್ರ 50 ರೂಪಾಯಿ. ಸೊ ಬೇಸ್ಡ್ ಆನ್ ದ ಆ್ಯಕ್ಟಿವಿಟಿ ಮತ್ತೆ ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಿ. ಅದಾದಮೇಲೆ 10:30 ತನಕ ಆನೆಗೆ ಸ್ನಾನ ಮಾಡಿಸ್ಬೋದು. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಫೇಮಸ್ ಬ್ರೇಕ್ಫಾಸ್ಟ್ ಪ್ಲೇಸ್ ಇನ್ ಶಿವಮೊಗ್ಗ ವಿಚ್ ಇಸ್ ಮೀನಾಕ್ಷಿ ಭವನ್. ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಇಟ್ ಗಿವ್ಸ್ ಒಂಥರ ಸಖತ್ತಾಗಿರೋ ವಿಂಟೇಜ್ ವೈಬ್ಸ್. ಇಲ್ಲಿ ಎಲ್ಲ ತಿಂಡಿಗಳು ಚೆನ್ನಾಗಿರುತ್ತೆ. ನಾವು ಮಸಾಲೆ ದೋಸೆ, ಕ್ರಿಸ್ಪಿ ವಡೆ ಮತ್ತು ಮೊಸರಲಕ್ಕಿ ತಿಂದ್ಕೊಂಡು ಅಲ್ಲಿಂದ 11 ಗಂಟೆ ಬೆಳಿಗ್ಗೆಗೆ ನಾವು ಕೊಡಚಾದ್ರಿ ಕಡೆಗೆ ಹೊರಟ್ವಿ. ಸೊ ಆ ಬ್ಯೂಟಿಫುಲ್ ಗ್ರೀನ್ರಿ ಮಧ್ಯ ಡ್ರೈವ್ ಹೋಗೋಕ್ಕೆ ತುಂಬ ಪೀಸ್ಫುಲ್ ಆ್ಯಂಡ್ ಕಾಮ್ ಅನಿಸುತ್ತೆ. ನಾವು ಕೊಡಚಾದ್ರಿ ರೀಚ್ ಆದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅಲ್ಲಿ ಪಾತಾಳ್ಗೆರೆ ಸ್ಟೇ ಅಂತ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ, ಅಲ್ಲೇ ಉಳ್ಕೊಂಡು. ಸೊ ಮಧ್ಯಾಹ್ನ ಆದಮೇಲೆ ಅಲ್ಲಿ ಮಳೆ ಬರೋಕ್ಕೆ ಶುರು ಆಯಿತು. ಸೊ ಅದಕ್ಕೆ ನಾವು ಕೊಡಚಾದ್ರಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮಳೆ ನಿಂತ ಮೇಲೆ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋದ್ವಿ. ಅವತ್ತು ವಿಷು ಹಬ್ಬ ಇದ್ದಿದ್ದರಿಂದ ಇಲ್ಲಿ ಕ್ಲಾಸಿಕಲ್ ಡಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ನಾವು ಒಂದು ಭರತನಾಟ್ಯಮ್ದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅಲ್ಲಿಂದ ಹೊರಟಿದ್ದು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ. ಇಲ್ಲಿ ಸಂಜೆ ಆಗಿದ್ದರಿಂದ ಕ್ರೌಡ್ ಕಡಿಮೆ ಇತ್ತು. ಸೊ ತುಂಬ ಉದ್ದವಾದ ಬ್ರಿಡ್ಜ್ ಮತ್ತು ಸುತ್ತ ಗ್ರೀನ್ರಿ ತುಂಬ ಖುಷಿ ಅನಿಸ್ತು. ಇಲ್ಲಿಂದ ವಾಪಸ್ ಬಂದು ನಾವು ಬಿಸಿ ಬಿಸಿ ಬಜ್ಜಿ ತಿಂದ್ಕೊಂಡು ಕ್ಯಾಂಪ್ ಫೈರ್ ಹಾಕ್ಕೊಂಡು ಊಟ ಮಾಡಿ ಅವತ್ತಿನ ದಿನನ ನಾವು ವೈಂಡ್ ಅಪ್ ಮಾಡಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಫೈನಲಿ ಗೋವಾ ಕಡೆಗೆ ಹೊರಟ್ವಿ. ಸ್ವಲ್ಪ ಲಾಂಗ್ ರೂಟ್ ಆದರೂ ನಮಗೆ ಅಲಾಂಗ್ ದ ಕೋಸ್ಟ್ ಡ್ರೈವ್ ಹೋಗಬೇಕು ಅಂತ ಮರವಂತೆ ಮತ್ತು ಮುರುಡೇಶ್ವರ ಮೇಲೆ ಹೋದ್ವಿ. ಸೊ ಮರವಂತೆಯಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ಇರೋ ರಾಕ್ಸ್ ಅಲ್ಲಿದು ಮೇನ್ ಅಟ್ರಾಕ್ಷನ್. ಸೊ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಇದು ಹಾಗೆ ರೋಡ್ ಸೈಡೇನೆ ಇದೆ. ಸೊ ಮರವಂತೆ ಆದಮೇಲೆ 2 ಗಂಟೆ ಅನ್ನೋಷ್ಟರಲ್ಲಿ ನಾವು ಮುರುಡೇಶ್ವರ ರೀಚ್ ಆದ್ವಿ. ಅಲ್ಲಿ ದೇವ್ರ ದರ್ಶನ 3 ಗಂಟೆ ಅನ್ನೋಷ್ಟೊತ್ತಿಗೆ ಮಾಡಿದ್ವಿ. ಸೊ ಹಾಗೆ ಅಲ್ಲೇ ಪಕ್ಕನೇ ರೆಸ್ಟೋರೆಂಟ್ ಇರುತ್ತಿದ್ರಿಂದ ಅಲ್ಲಿ ಊಟ ಮಾಡಿಕೊಂಡು ಮುರುಡೇಶ್ವರಿಂದ ಹೊರಟ್ವಿ. ಸೊ 4 ಗಂಟೆಗೆ ಹೊರಟಿದ್ರಿಂದ ಸಂಜೆ 7 ಗಂಟೆ ಅಷ್ಟರಲ್ಲಿ ನಾವು ಗೋವಾ ರೀಚ್ ಆದ್ವಿ. ನಮ್ಮ ಸ್ಟೇ ಇದ್ದಿದ್ದು ಕ್ಯಾಂಡೋಲಿಮಲ್ಲಿ. ಸೊ ಅದಾದಮೇಲೆ ಪ್ರಾನ್ಸ್ ಪ್ಲ್ಯಾಟರ್ನ ಡಿನ್ನರ್ಗೆ ವಿವಾ ಗೋವಾ ಅನ್ನೋ ಒಂದು ಸೀ ಫುಡ್ ಪ್ಲೇಸಲ್ಲಿ ತಿಂದ್ಕೊಂಡು ಅವತ್ತಿನ ದಿನ ವೈಂಡ್ ಅಪ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ನಾವು ಕ್ಯಾಂಡೋಲಿಮ್ ಬೀಚ್ಗೆ ಹೋಗಿ ಬೀಚಲ್ಲಿ ಒಂದಷ್ಟು ಆಟ ಆಡಿ ಮತ್ತು ಅಲ್ಲೊಂದಷ್ಟು ಫೋಟೋಸ್ ತಗೊಂಡು ಅದಾದಮೇಲೆ ಕ್ಯಾರವೆಲ್ಲಾ ಕೆಫೆಯಲ್ಲಿ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಹೊರಟಿದ್ದು ಅಂಜುನಾ ಫ್ಲೀ ಮಾರ್ಕೆಟ್ ಕಡೆಗೆ. ಸೊ ಅಂಜುನಾ ಫ್ಲೀ ಮಾರ್ಕೆಟಲ್ಲಿ ಶಾಪಿಂಗ್ ಮುಗಿಸಿ ಸಂಜೆ ನಾವು ಪಾರಾ ಸ್ಟ್ರೀಟ್ಗೆ ಹೋದ್ವಿ. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಡಿಯರ್ ಜಿಂದಗಿ ಮೂವಿ ಶೂಟಿಂಗ್ ಆಗಿದ್ದು. ಸೊ ಇದಾದಮೇಲೆ ನಾವು ನಮ್ಮದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡು ಬಾಗ ಬೀಚ್ಗೆ ಬಂದ್ವಿ. ಆಫ್ಟರ್ ಸನ್ಸೆಟ್ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ರಾತ್ರಿ ಪ್ರಾನ್ಸ್ ಪ್ಲ್ಯಾಟರ್ ತೊಗೊಂಡು ತಿಂದು ಎಂಜಾಯ್ ಮಾಡಿ ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನಾವು ಫಾಂಟೇನಿಯರ್ಸ್ ಕಡೆಗೆ ಹೋದ್ವಿ ಆ್ಯಂಡ್ ಎಕ್ಸ್ಪ್ಲೋರ್ ದ ಬ್ಯೂಟಿಫುಲ್ ಪೋರ್ಚುಗೀಸ್ ಆರ್ಕಿಟೆಕ್ಚರ್ ದೇರ್. ಸೊ ಅದಾದಮೇಲೆ ಮತ್ತೆ ನಾವು ಹೋಗಿದ್ದು ಬ್ಯೂಟಿಫುಲ್ ಸನ್ಸೆಟ್ ಬೀಚ್ ಮಾಡಿದ್ವಿ. ಇಲ್ಲಿಂದ ಅಗೋಡಾ ಫೋರ್ಟ್ ಕೂಡ ಆ್ಯಕ್ಚುಲಿ ಸನ್ಸೆಟ್ಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹತ್ರ, ಬಟ್ ಅಲ್ಲಿ ಕ್ರೌಡೆಡ್ ಇರ್ಬೋದು ಅಂತ ನಾವು ಸೀದಾ ಅಲ್ಲಿಂದ ಬಾಗ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ರಿಟರ್ನ್ ಜರ್ನಿ ವಯಾ ಧಾರವಾಡ ಆ್ಯಂಡ್ ದಾವಣಗೆರೆ ಬಂದ್ವಿ. ಇದು 9 hours ಜರ್ನಿ. ಹಾಗೆ ಬರ್ತಾ ದಾರಿ ಮೇಲೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಮನೆಗೆ ವಾಪಸ್ ಆದ್ವಿ. ಸೊ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.